ಆತ ಯುವ ಕಾಂಗ್ರೆಸ್ ಮುಖಂಡ, ಈಗಷ್ಟೇ ಪಕ್ಷದಲ್ಲಿ ಬೆಳೆಯುತ್ತಿದ್ದ. ಇದೇ ಏಪ್ರಿಲ್ 24ರಂದು ಹಸೆಮಣಿ ಏರಿ ಹೊಸ ಬದುಕು ನಡೆಸಬೇಕು ಎಂದ್ಕೊಂಡಿದ್ದ. ಆತನನ್ನು ಮನೆಯಲ್ಲೇ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ. ಹಾಗಾದ್ರೆ ಯಾರು ಆತ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಈಗಷ್ಟೇ ಬೆಳೆಯುತ್ತಿದ್ದ ಯುವ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆ ನಡೆದು ಹೋಗಿದೆ. ಧಾರವಾಡದ ಹಾಶ್ಮಿ ನಗರದಲ್ಲಿ ಈ ಕೃತ್ಯ ನಡೆದಿದೆ. ಈ ಹಿಂದೆ ಎನ್ಎಸ್ಯುನಲ್ಲಿದ್ದ ಫೈರೋಜ್ ಪಠಾಣ್ ಎಂಬುವರ ಭೀಕರ ಹತ್ಯೆ ಶುಕ್ರವಾರ ನಡೆದಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದ ಫೈರೋಜ್ನ ಮೇಲೆ 4 ಜನ ಯುವಕರು ಮನೆಯಲ್ಲಿ ಇದ್ದಾಗಲೇ ರಕ್ಕಸರಂತೆ ಎರಗಿ ಬಂದು ಸಿಕ್ಕ ಹಾಗೆ ಚಾಕುವಿನಿಂದ ದಾಳಿ ನಡೆಸಿ ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಹಿಂದೆ ಹಳೆಯ ವೈಷಮ್ಯದ ಜೊತೆ ರಾಜಕೀಯ ದ್ವೇಷ ಕೂಡ ಇದೆ ಎನ್ನಲಾಗುತ್ತಿತ್ತು. ಫೈರೋಜ್ನ ಬೆಳವಣಿಗೆ ಸಹಿಸಲಾಗದೆ ಕೊಲೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಫೈರೋಜ್ ಮೇಲೆ ಹಲವು ಬಾರಿ ಅಟ್ಯಾಕ್ ಕೂಡ ಆಗಿತ್ತು. ಆದರೆ ಈ ಬಾರಿ ಭೀಕರವಾಗಿ ಫೈರೋಜ್ ಅವರನ್ನ ಹತ್ಯೆ ಮಾಡಲಾಗಿದೆ. ಹತ್ಯೆ ಮಾಡಿದ ನಂತರ 4 ಜನ ಯುವಕರು ಓಡಿ ಹೋಗುತ್ತಿದ್ದದ್ದು ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಕೊಲೆ ಮಾಡುವ ಸಂದರ್ಭದಲ್ಲಿ ಫೈರೋಜ್ ಕುಟುಂಬದವರು ಮನೆಯಲ್ಲೇ ಇದ್ರೂ ಅವನನ್ನ ಅಟ್ಟಾಡಿಸಿ ಕೊಲೆ ಮಾಡಲಾಗಿದೆ. ಅಲ್ಲದೆ ಫೈರೋಜ್ ಸಹೋದರನನ್ನು ಗ್ಯಾಸ್ ಒಲೆಯ ಮೇಲೆ ಮುಖ ಸುಡಲು ಕೂಡ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ. ನನ್ನ ಗೆಳೆಯಂದು ಇದೇ ತಿಂಗಳ 24ಕ್ಕೆ ಮದುವೆ ಇತ್ತು. ಮದುವೆ ಕಾರ್ಡ್ ಕೊಡ್ಕೊಂತ ಅಡ್ಡಾಡ್ತಾ ಇದ್ದ. ನಾಡ್ದು ಬೆಂಗಳೂರು ಹೊಂಟಿದ್ದೀವಿ ನಮ್ಮ ಸ್ಟೇಟ್ ಲೀಡರ್ಸಿಗೆ ಮದುವೆ ಕಾರ್ಡ್ ಕೊಡೋಕೆ. CCTV ಫುಟೇಜ್ ಚೆಕ್ ಮಾಡಿರಿ ನೀವು. ಇಲ್ಲೇ ಬಂದು ನಿಂತು ಅವನ ಜೊತೆ ಮಾತಾಡಿ ಅವ್ರ ತಾಯಿಗೆ ಸಲಾಮ್ ಮಾಡಿ ಅವ್ನಿಗೆ ಇಲ್ಲಿ ಫಸ್ಟ್ ಚಾಕು ಹಾಕ್ಯಾನ ಶಾ ಅಂಥೇಳಿ CCTVದಾಗ ಕ್ಲಿಯರ್ ಕಾಣ್ತೈತಿ. ಒಳಗೆ ಓಡೋಗ್ಯಾನ ಅವನು. ಬಾಗ್ಲ ಬಂದ್ ಮಾಡ್ಕೊಂಡು ನಾನು ಬಾಗ್ಲ ಹೊಡೆದು 5 ಮಂದಿ ಮರ್ಡರ್ ಮುಗಿಸಿದ್ರು ಅವನಿಗೆ. ಅವ್ರ ಅಕ್ಕ ಅವ್ರವ್ವ ಬಿಡ್ಸಾಕ್ ಹೋದ್ರೆ ಹೊಲಿ ಮೇಲೆ ಹೊಲಿ ಮೇಲೆ ಅವ್ರ ತಂಗಿದ ಮುಖ ಹಾಕಕ್ಕೆ ಹೋಗ್ಯಾರ. ಅಂಥ ಬಾರ್ಬರಿಕ್ ದುರ್ದೈವ ರಾಕ್ಷಸಗೂ ಮಾಡಲ್ಲ ಹಂಗೆ ಯಾರು. ಇದು ರಾಜಕೀಯ ಪ್ರಯುಕ್ತ ಹಾಗೂ ಹಳೆ ದ್ವೇಷ ಹಿನ್ನೆಲೆ ಮಾಡಿದ್ದಾರೆ. ನಾವು 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನರ್ ಆಫೀಸ್ದಲ್ಲಿ. ನಾನು ನಿಮಗೆ ಎಲ್ಲರೂ ಕಾಪಿ ಹಾಕ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರು ಕೇಳಿ ನೀವು. ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ನನಗೂ ಫೈರೋಜ್ ಪಠಾಣ್ಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳಿ ನೀವು ಕಂಪ್ಲೇಂಟ್ ಕಾಪಿಲಿ ನೋಡಿ ಯಾರ್ದಾರ ಹೆಸರು ಹಾಕ್ಕೊಟ್ಟಿವಿ ಅಂತ ಹೇಳಿ ಅವರೇ ಮಾಡಿಸಿದ್ದಾರೆ. ಇದು ಅವನು ಏನು ಯಾವ್ದ ಜೊತೆ ಏನು ದುಶ್ಮನ್ ಇಲ್ಲ ಏನಿಲ್ಲ. ಮದ್ವೆ 3 ತಿಂಗಳಾತ. ರಂಜಾನ್ ತಿಂಗಳಲ್ಲೇ ಮದ್ವೆ ಕಾರ್ಡ್ ಕೊಡಕ್ಕೆ ಓಡಾಡ್ತಾ ಇದ್ದಾನೆ. ಬೇಕಂತ ರಾಜಕೀಯ ಪೂರ್ವವಾಗಿ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅವನಿಗೆ. ರಾಜಕೀಯದಲ್ಲಿ ಬೆಳಿಬಾರ್ದು, ಒಂದ ಸಮಾಜದಲ್ಲಿ ಬೆಳಿಬಾರ್ದು, ಒಬ್ರು ಯಾರು ಮುಂದೆ ಬರಬಾರ್ದು ಅಂತ ಹೇಳಿ. ನಿಮ್ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವ ನೋಡಿ ಯಾರಂತ, ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಪರಿಚಯಿಸಿದ್ರು. ಇಲ್ಲೇ ಮನಿ ಅವ್ರದ್ದು, ಇಲ್ಲೇ ಮನಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು ಮೊಹಮ್ಮದ್ ಶಾ. ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು. ಅವ ಯಾರ ಟೀಮ್ದವ ತಿಳ್ಕೊರಿ ನೀವು. ಅವ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತೆಗೀರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ ಟೀಮ ಎಲ್ಲಿ ಹುಡುಗ ಅಂತೇಳಿ. ಗೋಲು ಒಬ್ಬವನು, ಶಾ ಒಬ್ಬನ ಪರಿಚಯಿಸ್ತಿರ್ದಾರ. ಮಾಳಾಪುರ ಗೋಲು ಅಂತ. ಮಿಕ್ಕಿದ 3 ಮಂದಿ ಯಾರು ಗೊತ್ತಿಲ್ಲ. ಟೋಟಲ್ 5 ಜನ CCTV ಕಾಣ್ತಿದ್ದಾರೆ. ಇಲ್ಲಿ ಒಂದೇ CCTV ಕಾಣ್ತಿದ್ದಾರೆ. ಮಿಕ್ಕಿದವ್ರು ಯಾರಿದಾರೆ ಏನು ಗೊತ್ತಿಲ್ಲ. ಆದ್ರೆ ಇದರಲ್ಲಿ ನಮ್ಮ ಸಮಾಜದ ದೊಡ್ಡ ಹಿರಿಯರದ ಪಾತ್ರ ಐತಿ. ಅವ್ರು ಯಾರು ಅಷ್ಟು ದೊಡ್ಡವರಿಲ್ಲ ಇವನ್ಗೆ ಮರ್ಡರ್ ಮಾಡೋದಷ್ಟು. ರಾಜಕೀಯ ಇದೇ ಇಟ್ಕೊಂಡೆ ಮಾಡಿದ್ದಾರೆ. ಮನೆಯಲ್ಲಿ ಮದ್ವಿದ್ 3-4 ಲಕ್ಷ ಕ್ಯಾಶ್ ಇತ್ತು, ಅದು ಒಯ್ದಾರ. ಅವ್ನ ಮೊಬೈಲ್ ಫೋನು ಒಯ್ದಾರ. ಅವ್ರ ತಾಯಿದ ಮೊಬೈಲ್ ಫೋನು ಕಸ್ಕೊಂಡು ಹೋಗ್ಯಾರ. ಅವ್ರ ತಾಯಿಗೆ ಹೊಡೆದಾರೆ. ಅವ್ರ ಅಕ್ಕಗೆ ತಂಗಿಗೆ ಹೊಲಿ ಮೇಲೆ ಮುಖ ಹಾಕಕ್ಕೆ ಹೋಗಿದ್ದಾರೆ. 9:10 ಗಂಟೆ ಆಗಿರೋ. ನಂಗೆ ಟೈಮ್ ಅಷ್ಟು ಗೊತ್ತಿಲ್ಲ. ನಾ ಹುಬ್ಳಿಯಲ್ಲಿದ್ದೆ. ಫೋನ್ ಹಚ್ಚಿದ ತಕ್ಷಣ ಇಲ್ಲೇ ಬಂದೆ. ಹೌದ್ರಿ ಸರ್, ನನ್ನ ತಮ್ಮಕ್ಕಿಂತ ಜಾಸ್ತಿ ಅವ. ನನ್ನ ತಮ್ಮಕ್ಕಿಂತ ಜಾಸ್ತಿ ಬೇರೆ ಬೇರೆ ತಾಯಿಲಿ ಹುಟ್ಟಿರ್ಬೋದು. ಅದ್ರ ರಕ್ತ ಅವ. ನಂದು ಗೆಲ ಇಲ್ಲ ಸರ್. ಅವ್ನ ರೈಟ್ ಹ್ಯಾಂಡ್ ಇದ್ದಂಗಿದ್ದೆ, ಅವ್ನು ಕಳ್ಕೊಂಡೆ ನಾನು. ಎಲ್ಲಾರು ಗೊತ್ತಿದ್ದೆ ಧಾರವಾಡದಲ್ಲಿ. ಅಬ್ದುಲ್ ದೇಸಾಯಿ ಅಂದ್ರೆ ಫೈರೋಜ್ ಪಠಾಣ್ ಅಂದ್ರೆ ಅಬ್ದುಲ್ ದೇಸಾಯಿ. ಬೇಕಂತ ಮಾಡಿದ್ದಾರೆ. ರಾಜಕೀಯ ಪ್ರಯುಕ್ತ, ಮತ್ತೇನು ಇಲ್ಲ. ನಿಮ್ಮ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವೇ ನೋಡಿಬಿಡಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ವಿ. ಬಂದಾರೆ ಕೇಳಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರಿ ಇವ್ರು ಅಂತೇಳಿ. ಇದರಲ್ಲಿ ಒಂದು ಹುಡುಗನ ಮೆನ್ಷನ್ ಇತ್ತು. ನನಗೆ ಜ್ಞಾಪಕ ಇಲ್ಲ, ಇನ್ನೊಮ್ಮೆ ಚೆಕ್ ಮಾಡ್ತೇನೆ. ಇದ್ದಂಗಿತ್ತು. ಬಾಯಿ ಮಾತ್ಲಿ ಹೇಳಿವಿ ಈ ಹುಡುಗನ ಹೆಸರು ನಾವು ಯಾರು ಮಾಡಿದಾನೀಗ. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹಲವು ಆಯಾಮದಲ್ಲಿ ತನಿಖೆ ಮಾಡಲು ಪ್ರಯತ್ನ ಮಾಡಿದ್ದಾರೆ.
ಕೊಲೆ ನಡೆದಾಗ ಮನೆಯಲ್ಲಿದ್ದ ಎಲ್ಲರಿಂದಲೂ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಇನ್ನು ಕೊಲೆಯ ಹಿಂದೆ ರಾಜಕೀಯ ಕೈವಾಡ ಇದೆಯೇ ಎಂಬುದನ್ನ ಪರಿಶೀಲಿಸಲಾಗ್ತಿದೆ. ಹಿಂದೆ ಫೈರೋಜ್ ಮೇಲೆ ಹಾಗೆ ಸಾಧಿಸಿದಾಗ ಪೊಲೀಸ್ ಗಮನಕ್ಕೆ ಕೂಡ ತರಲಾಗಿತ್ತು. ಈ ಬಗ್ಗೆ ಕೂಡ ಪರಿಶೀಲನೆ ಮಾಡುವ ಭರವಸೆ ನೀಡಿದ್ದಾರೆ. ಫೈರೋಜ್ ಪಠಾಣ್ ಅಂತ ಸುಮಾರು 32 ವರ್ಷ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಮಾಳಾಪುರ ಅಂತ ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30ಯಿಂದ 10 ಗಂಟೆ ನಡುವೆ 3-4 ಜನ ಬಂದುಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯಿಂದ ಭಾಳಷ್ಟು ರಕ್ತಸ್ರಾವ ಹಲ್ಲೆ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ನನಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಅವರ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳೆಲ್ಲ ಇದ್ದಾರೆ. ಭಾಳಷ್ಟು ಜನ ಅವರು ಕಂಪ್ಲೇಂಟು ನೀಡೋ ಒಂದು ಪ್ರೋಸೆಸ್ಸಲ್ಲಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನೋಂಥದ್ದು ಕ್ಲೂ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಲಾಗಿದೆ. 6 months ಬ್ಯಾಕು ಒಂದು ಕಂಪ್ಲೇಂಟನ್ನು ಬಂದಿತ್ತು ನಿಮ್ಮ ಹತ್ರ, 4-5 ಜನ ಹೆಸರು ಅದರಲ್ಲಿ ಇತ್ತು ಸರ್, ಮೆನ್ಷನ್. ನಾನು ಪರಿಶೀಲನೆ ಮಾಡ್ತೀನಿ ಯಾವಾಗ ಬಂದಿತ್ತು, ಯಾವ ಸ್ಟೇಷನಿಗೆ ಬಂದಿತ್ತು ಅನ್ನೋದು ವೆರಿಫೈ ಮಾಡ್ತೀನಿ. ಈಗ ನನಗೆ ಎಕ್ಸಾಕ್ಟ್ಲಿ ನನಗೆ ಮಾಹಿತಿ ಇಲ್ಲ. ಇದು ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿ ಏನಿದೆ ಪಡ್ಕೊಂಡು ನಾನು ಮುಂದೆ ಕ್ರಮ ಕೈಗೊಳ್ತೀನಿ. ಸರ್, ರಾಜಕೀಯ ದ್ವೇಷ ಆಮೇಲೆ ಹಳೆಯ ವೈಷಮ್ಯ ಅನ್ನುವಂಥದ್ದು ಕೆಲವೊಂದು ಬರ್ತಾ ಇದೆ ಸರ್ ಅದರಲ್ಲಿ. ಯಾಕಂದರೆ ಏನಾದರೂ ಹೇಳಿದ್ರು ಸರ್ ಮನೆಯವರು ಏನಾದರೂ? ಇಲ್ಲ, ಈಗ ಅವ್ರ ತಾಯಿ ಮತ್ತು ಅವರ ಸಿಸ್ಟರ್ ಅನಿಸುತ್ತೆ, ಅವರಿಬ್ಬರ ಹತ್ರ ಮಾತಾಡಿದೆ ನಾನು. ಸೊ ಅವರು ಯಾರು ಈ ಕೃತ್ಯ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿಲ್ಲ. ಈಗ ಅವ್ರ ಕುಟುಂಬ ಸದಸ್ಯರಿದ್ದಾರೆ ಮತ್ತು ಅವ್ರ ಸಮಾಜದ ಭಾಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಲಿ. ನಮ್ಮ ತನಿಖೆ ಏನಿದೆ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡಲಾಗುತ್ತೆ. ಟ್ರೀಟ್ಮೆಂಟ್ ಏನಾದರೂ ಮಾಡಿದ್ರು ಸರ್? ಅಂದರೆ CCTV ಫುಟೇಜಲ್ಲಿ ಫಸ್ಟಿಗೆ ಒಬ್ಬರು ಬರ್ತಾರೆ, ಆಮೇಲೆ ಅವ್ನ ಜೊತೆ 4 ಜನ, ಇನ್ನೊಂದಿಬ್ಬರು ಜನ ಬಂದು ಒಳಗಡೆ ಹೊಡೆದ್ರು ಕೂಡ ಹೊರಗಡೆ ಒಂದು ಚಾಕು ಒಳಗಡೆ. ಈಗ ನೋಡಿ, ಇನ್ಸಿಡೆಂಟ್ ಆಗಿ 1.5 hours ಆಗ್ತಾ ಬಂತು. ಈಗ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಇಲ್ಲಿ ಸೇರಿದರು. ಅವ್ರನ್ನೆಲ್ಲ ಸ್ವಲ್ಪ ಡಿಸ್ಪರ್ಸ್ ಮಾಡಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರನ್ನ ಮಾತಾಡಿಸಿ ಈ ಕಂಪ್ಲೇಂಟ್ ತೊಗೊಳ್ಳೋಂಥ ಪ್ರೊಸೆಸ್ಸಲ್ಲಿದ್ದೀವಿ. ತನಿಖೆ ಇನ್ನೂ ಪ್ರಾರಂಭ ಆಗಬೇಕು. ಸೊ ತನಿಖೆ ಪ್ರಾರಂಭ ಆದ ಸಂದರ್ಭದಲ್ಲಿ, ಯಾಕಂದರೆ ಮನೆ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಅಂತಂದರೆ ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾರೆ. ಅದು ಯಾರ್ಯಾರು ಈ ಒಂದು ಪ್ಲ್ಯಾನಲ್ಲಿದ್ದರು, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡಿದರು, ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸದ ರೀತಿಯಲ್ಲಿ ಒಂದು ಅತ್ಯಂತ ಸಮಗ್ರ ಮತ್ತು ಸಂಪೂರ್ಣ ತನಿಖೆಯನ್ನು ಮಾಡಲಾಗುತ್ತೆ. ಸದ್ಯ ಮದುವೆ ಸಂಭ್ರಮದಲ್ಲಿದ್ದ ಫೈರೋಜ್ನ ಕೊಲೆ ಯಾವ ಉದ್ದೇಶಕ್ಕೆ ನಡೆದಿದೆಯೋ ಗೊತ್ತಿಲ್ಲ. ಪೊಲೀಸ್ ತನಿಖೆಯಿಂದಷ್ಟೇ ಕೊಲೆ ಮಾಡಿದವರು ಯಾರು, ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು ಎಂಬ ಮಾಹಿತಿ ಲಭ್ಯವಾಗಬೇಕಿದೆ.